ಮತ್ತೆ ನಾವು ವೀರೇಂದ್ರ ಹೆಗಡೆ ಅವರ ಹತ್ರನೇ ಬರೋಣ ಗುರುಗಳೇ. ಈಗ ವೀರೇಂದ್ರ ಹೆಗಡೆ ಅವರ ಜೊತೆಗೆ ತಮಗೆ 22 ವರ್ಷಗಳ ಒಡನಾಟ ಇದೆ. ಅವ್ರ ಜೊತೆಗೆ ತಾವು ಬಹಳಷ್ಟು ಹೇಗಿದೆ ನಿಮ್ಮದು ಅವ್ರದ್ದು ಒಡನಾಟ? ನಾವು ಯಾವ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮ ಇರ್ತಾವ ಆ ಸಂದರ್ಭದಲ್ಲಿ ನಾವು ಎರಡು ಮಂದಿ ಕೂಡ್ತಾವ. ಎಕ್ಸಾಂಪಲ್ ಕಳೆದ ಒಂದು 8-10 ವರ್ಷ ಹಿಂದುಗಡೆ ನಮ್ಮ ಇವ್ರು ಬಂದಿದ್ರ ಸಿದ್ದೇಶ್ವರ ಸ್ವಾಮೀಜಿಯವರು. ಅವರು ನಾವು 3 ಒಂದೇ ಸಂದರ್ಶನ ಇತ್ತು, ಅಹಿಂಸಾ ಮ್ಯಾಗ ಸಂದರ್ಶನ ಇತ್ತು. ಹಿಂಗೆ ಆಮೇಲೆ ನಮ್ಮ ಕಾರ್ಯಕ್ರಮ ಆಳಕ್ಕೆ ಬಂದಿದ್ರು. ಆಮೇಲೆ ಎಲ್ಲೆಲ್ಲಿನ ಸರ್ವಧರ್ಮ ಕಾರ್ಯಕ್ರಮ ಇರ್ತೈತಿ ನಮ್ಮ ಆಳ್ಯಕ್ಕೆ ನಾವು ಅವ್ರು ಕೂಡಿ ಒಂದು ಕಾರ್ಯಕ್ರಮ ಹೋಗುತ್ತವ. ಹೋಗುವಾಗ ಸಾಕಷ್ಟು ಆ ಕಾರ್ಯಕ್ರಮ 1 ತಾಸು 2 ತಾಸು ಇರ್ತಿರಬೇಕು. ಅದು ಆದ ನಂತರ ನಮಗೇನು ವಿಚಾರಗೋಷ್ಠಿಗಳು ನಾವು ಮೀಟಿಂಗ್ ಮಾಡ್ತಿದ್ದು ಆ ಸಂದರ್ಭದಲ್ಲಿ ನಾ ಜೋರಾಗಿ ಮಾತಾಡ್ತೇನೆ, ಪರ ಅವ್ರು ಇನ್ನತ್ತಾಗ ಯಾವಾಗೂ ಜೋರಾಗಿ ಮಾತಾಡೋದಿಲ್ಲ. ನೀವು ನಮ್ಮ ಉತ್ತರ ಕರ್ನಾಟಕದವ್ರು ಹೌದು, ಜೋರಾಗಿ ಮಾತಾಡ್ತಾವ, ಜೋರಾಗಿ ಉತ್ತರ ಕೊಡ್ತಾವ, ಏನೂ ಭಯ ಪಡೋದಿಲ್ಲ. ಸತ್ಯಗೆ ನಾವು ಯಾವುದೂ ಪ್ರಾಣ ಹೋದರೆ ಪರವಾಗಿಲ್ಲ, ಸತ್ಯ ಮಾತಾಡೋಕೆ ಹೆದರೋದಿಲ್ಲ. ಬಟ್ ಅವ್ರು ಅಂಥ ಶಬ್ದ ಜೋರ್ಲೆ ಮಾತಾಡೋದು ಸಾಧ್ಯ ಇಲ್ಲ, ಮರ್ಡರ್ ಮಾಡೋದು ಹೆಂಗೆ ಸಾಧ್ಯ? ಯಾಕಂದರೆ ನಮ್ಮ ಸಾಹಿತ್ಯ ಏನು ಹೇಳ್ತೈತಿ, ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಏನು ಹೇಳ್ತೈತಿ ಅಂದರೆ ಫಸ್ಟ್ ಯುದ್ಧ ಎಲ್ಲಿಂದ ಶುರು ಆಗ್ತೈತಿ? ವಾಕು ಯುದ್ಧ, ಆಮೇಲೆ ಹಸ್ತ ಯುದ್ಧ, ಆಮೇಲೆ ಶಸ್ತ್ರ ಯುದ್ಧ, ಆಮೇಲೆ ಎಲ್ಲ ಬಾಂಬ್ ಯುದ್ಧ ಎಲ್ಲ ಶುರು ಆಗ್ತವೆ. ಮನುಷ್ಯ ವಾಕ್ ಯುದ್ಧ ಮಾಡ್ಕ ಅಷ್ಟು ಪವರ್ ಇಲ್ದಾಗ ಅವ ಶಸ್ತ್ರ ಹೆಂಗೆ ತಗೋಬೋದು? ಪವರ್ ಇದೆ, ಅವ್ರು ಯೂಸ್ ಮಾಡೋದಿಲ್ಲ, ಅವ್ರು ಅಷ್ಟು ಸಾಫ್ಟ್ ಇದಾರ. ಆದರೆ ಈಗ ತಾವು ಮಹಾರಾಜರಿದ್ದೀರಿ, ತಾವು ಒಬ್ಬ ಜೈನ ಮುನಿಗಳಿದ್ದೀರಿ. ತಮಗೂ ಮತ್ತು ಜೈನ ಸಮುದಾಯದ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಿಗೆ ಏನು ವ್ಯತ್ಯಾಸ? ನಿಮ್ಮಿಬ್ಬರಲ್ಲಿ ಇರುವಂಥ ವ್ಯತ್ಯಾಸ ಏನು? ನಮ್ಮಲ್ಲಿ ಅವರಲ್ಲಿ ಭಾಳ ವ್ಯತ್ಯಾಸ ಇದೆ. ಅವ್ರು ಒಂದು ಸಾಮಾನ್ಯ ಶ್ರಾವಕತೆ ಇದ್ದಾರೆ, ನಾವು ಸನ್ಯಾಸಿ ಇದ್ದಾರೆ, ಅವ್ರು ಸನ್ಯಾಸಿ ಅಲ್ಲ. ಅವರ ನಮ್ಮಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಾವು ಹೊಲ ಮನೆ ಪರಿವಾರ ಕುಟುಂಬ ಪರಿತ್ಯಾಜ್ಯಗಳು, ಆಮೇಲೆ ಮಾತ್ರ ನಾವು ಧರ್ಮಕ್ಕೆ ದುಡಿತಾವ. ಅವರಲ್ಲ, ಅವ್ರ ಮನೆ ಪರಿವಾರ ಕುಟುಂಬ ಎಲ್ಲ ಇದೆ, ಮಾತ್ರ ಇಲ್ಲ ಅದು ಹೇಳ್ತಾ ಇಲ್ಲ ನಾ. ಅಂದರೆ ಅವರೆಲ್ಲ ತ್ಯಾಗಿಗಳಲ್ಲ. ಅವರ ಸಾಮಾನ್ಯ ಹೆಂಗೆ ಶ್ರಾವಕರು ಇರ್ತಾರೋ ಹಂಗೆ ಒಂದು ಧರ್ಮ ನೇತಾಗಳಿದ್ದಾರೆ, ಅವರು ಧರ್ಮ ಅಭಿನೇತಾಗಳು, ಧರ್ಮಾಧಿಕಾರಿ ಇದ್ದಾರೆ, ಅವರ ಸನ್ಯಾಸಿಗಳಲ್ಲ. ಅಂದರೆ ಇದು ಲೌಕಿಕ ಬಿಟ್ಟು ಅಲೌಕಿಕದತ್ತ ಮನಸ್ಸು ಮಾಡಿದ ಸರ್ವಸಂಗ ಪರಿತ್ಯಾಗಿಗಳು ತಾವು. ಆದರೆ ಲೌಕಿಕ ಜೀವನದ ಜೊತೆ ಗೃಹಸ್ಥರಾಗಿ ಅವರು ಧರ್ಮಸ್ಥಳ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈಗ ಉದಾಹರಣೆಗೆ ಇದು ವರೂರು ಕ್ಷೇತ್ರ. ಈ ವರೂರು ಕ್ಷೇತ್ರ ಗುರುಗಳೇ, ಈಸ್ ದಿಸ್ ಅ ಪಬ್ಲಿಕ್ ಪ್ರಾಪರ್ಟಿ ಆರ್ ಪ್ರೈವೇಟ್ ಪ್ರಾಪರ್ಟಿ ಆರ್ ಹೆಂಗೆ ಗುರುಗಳೇ? ಇದು ನಮ್ಮ ಹೆಂಗಿದೆ, ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಮ್ಮ ಹೆಸರ ಮ್ಯಾಗ ಏನೂ ಇಲ್ಲ. ನಾವು ದಿಗಂಬರ, ನಮ್ಮ ಹೆಸರ ಮೇಲೆ ಬ್ಯಾಂಕ್ ಖಾತೆ ಇಲ್ಲ, ನಮ್ಮ ಹೆಸರ ಮ್ಯಾಗ ₹1 ಇಲ್ಲ, ನಮ್ಮ ಹೆಸರ ಮ್ಯಾಗ ಈ ಕ್ಷೇತ್ರ ಇಲ್ಲ, ನನ್ನ ಹೆಸರ ಮ್ಯಾಗಿಲ್ಲ. ಒಂದು ಟ್ರಸ್ಟ್ ಇದೆ, ಚಾರಿಟೇಬಲ್ ಟ್ರಸ್ಟ್ ಇದೆ, ಅವ್ರ ಹೆಸರ ಮ್ಯಾಗಿದೆ. ಅದಕ್ಕೆ ನಾ ಯಾವುದೂ ಅಧ್ಯಕ್ಷ ಇಲ್ಲ, ಅದಕ್ಕೆ ಯಾವುದೂ ನಾ ಟ್ರಸ್ಟಿ ಇಲ್ಲ, ಅದಕ್ಕೆ ಯಾವುದೂ ನಾ ಮೆಂಬರ್ ಇಲ್ಲ. ಬಟ್ ಧರ್ಮಸ್ಥಳ ಹಂಗಲ್ಲ, ಧರ್ಮಸ್ಥಳ ಅಲ್ಲ, ಅವ್ರ ಪ್ರೈವೇಟ್ ಪ್ರಾಪರ್ಟಿ ಇಲ್ಲ. ಅದ್ರ ಬಗ್ಗೆ ಅವ್ರು ಪ್ರೈವೇಟ್ ಪ್ರಾಪರ್ಟಿ ಇಲ್ಲ, ಅವ್ರು ಏನು ಮಾಡಿದ್ರೆ ಅದ್ರ ಬಗ್ಗೆ ನಂಗೆ ಏನೂ ನಾಲೆಜ್ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ನಾನು ಯಾವಾಗ ಕೇಳಿಲ್ಲ, ಯಾಕಂದರೆ ವೈಯಕ್ತಿಕ ವಿಷಯಗಳಲ್ಲಿ ನಾನು ಯಾವಾಗ ಚರ್ಚೆ ಮಾಡಿಲ್ಲ. ಆದರೆ ಅವ್ರು ಮಾಡಿ ಕಾರ್ಯ ಏನು ಮಾಡಿದಾರಲ್ಲ, ಸಾರ್ವಜನಿಕ ಕೆಲಸ ಸಾಕಷ್ಟು ಮಾಡಿದ್ರೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಒಬ್ಬ ವ್ಯಕ್ತಿ ಇಡೀ ಸಮುದಾಯ, ಒಬ್ಬ ವ್ಯಕ್ತಿಯಿಂದ ಇಡೀ ಜೈನ ಸಮುದಾಯ ಮುಂದಕ್ಕೆ ಹೋಗುತ್ತಾ? ಒಬ್ಬ ವ್ಯಕ್ತಿಯ ಮೇಲೆ ಬರುವಂತಹ ಆರೋಪ ಇಡೀ ಜೈನ ಸಮುದಾಯದ ಮೇಲೆ ಬರುತ್ತಾ? ಅದಲ್ಲ, ನಾವು ಅದರ ಸಲುವಾಗಿ ಇದ್ರ ಸಲುವಾಗಿ ಏನು ತನಿಖೆ ಏನು ಮಾಡಿ ಈಗ ಅವ್ರು ಮಾಡ್ತಾ ಇರೋದು ಧರ್ಮಸ್ಥಳ ಧರ್ಮಾಧಿಕಾರಿ ಮತ್ತು ಅವರ ಸಹೋದರರ ಮೇಲೆ. ಆದ್ರೆ ಅದು ಜೈನ ಸಮುದಾಯದ ಮೇಲೆ ಅಲ್ಲ. ಅವರು ಅದ್ರ ಮ್ಯಾಗ ನಾ ಕ್ಲಿಯರ್ ಅದ ಕೊಡ್ತಾ ಇದ್ದಾನು. ಆ ಸಂದರ್ಭದಲ್ಲಿ ನಾವು ಅವರು ಆರೋಪ ಮಾಡ್ತಾ ಇಲ್ಲ. ನಾವು ನಿನ್ನೆ ಮೀಟಿಂಗ್ದಾಗ ಏನಾಗಿದೆ, ಯಾರೋ ಹೆಸರು ನೆನಪಿಲ್ಲ, ಗಿರೀಶ್ ಮಟ್ಟನ್ ಅವರು ಎಸ್ಪೆಷಲಿ ನಮ್ಮ ಕದಂಬರು ಏನು ಅನೇಕ ರಾಜಾಗಳಾಗಿದ್ದಾರಲ್ಲ ಕದಂಬರಾದಿ, ಅವ್ರ ಮ್ಯಾಗ ಡೈರೆಕ್ಟ್ ಆರೋಪ ಮಾಡಿದ್ದಾರೆ, ಅವ್ರು ಅತ್ಯಾಚಾರಿಗಳು ಇದ್ದರು. ನಮ್ಮ ಸಾಹಿತ್ಯ ಮ್ಯಾಗ ಅವರು ಪ್ರಹಾರ ಮಾಡಿದ್ದಾರೆ, ನಮ್ಮ ಸಂಸ್ಕೃತಿ ಮ್ಯಾಗ ಪ್ರಹಾರ ಮಾಡಿದ್ದಾರೆ. ನಮ್ಮ ಸಂಸ್ಕೃತಿ ಮ್ಯಾಗ ಪ್ರಹಾರ ಒಬ್ಬ ಇರ್ಲಿಕ್ಕೆ 1000 ಇರಲಿ, ಒಬ್ಬ ಮಾಡ್ಯಾರ ನಾಳೆ 4 ಮಂದಿ ಮಾಡ್ತಾರೆ, ಅದನ್ನ ಸತ್ಯ ಸಿದ್ಧ ಆಗ್ತಿತ್ಲ. ತಪ್ಪು ಗುರುಗಳೇ, ಒಬ್ಬ ವ್ಯಕ್ತಿಯ ಮೇಲೆ ನೀವು ಆರೋಪ ಮಾಡಿ, ಆದರೆ ಒಂದು ಧರ್ಮ ಮತ್ತು ಸಮುದಾಯ. ಮಹೇಶ್ ಮಠನವರಾಗಲಿ ಗಿರೀಶ್ ಮಠನವರು ಅವ್ರೇನು ಧರ್ಮಸ್ಥಳ ಬಗ್ಗೆ ಏನು ಮಾತಾಡಿದಾರಲ್ಲ, ಅವ್ರೇನು ತನಿಖೆ ಆಗಲಿ ಅದ್ರ ಬಗ್ಗೆ ನಮಗೆ ಇರೋದಿಲ್ಲ. ನಮ್ಮ ಸಾಹಿತ್ಯ ಮ್ಯಾಗ ಅವ್ರು ಮಾಡಿದಾರಲ್ಲ ಅದ್ರ ಸಲುವಾಗಿ ಅವರೆಲ್ಲರೂ ಪ್ರತಿಭಟನೆ ಮತ್ತು ಅವರು ಕೇಸ್ ಮಾಡಿದ್ದಾರೆ. ಈಗ ಜೈನ ಧರ್ಮನೇ ಬೇರೆ, ಹಿಂದೂ ಧರ್ಮನೇ ಬೇರೆ. ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಲ್ಲ, ಅದು ಜೈನ ದೇವಸ್ಥಾನ ಅಂತ ಏನು ಇವರ ವಾದ ಇದೆಯಲ್ಲ ಮಹಾರಾಜರೇ, ಅದಕ್ಕೆ ತಾವೇನು ಹೇಳ್ತೀರಿ? ಈ ಸಂದರ್ಭದಲ್ಲಿ ಹೆಂಗಿದೆ, ಕೆಲವು ಜಗದಲ್ಲಿ ಸರ್ವಧರ್ಮ ಸಂಭಾವನಾ ಇರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ತಿರುಗಾಡಿ ನೋಡ್ರಿ,
ಇಲ್ಲ ನಾವು ಯಾವ ಧರ್ಮ ನಿಮಗೆ ಎಷ್ಟು ನಿಮ್ಮ ಇವರೆಲ್ಲರೂ ಇದಾರ ನಿಮ್ಮ ಸೇವಕರು ಇದ್ದಾರೆ ಒಮ್ಮೆ ಹೋಗಿ ಕೇಳಿ ನೀವು ಯಾವ ಜಾತಿ ಅವ್ರು ಇದ್ದೀರಿ ಎಷ್ಟೋ ಜನ ನಮ್ಮಲ್ಲಿ ಮುಸ್ಲಿಮ ಕ್ರಿಶ್ಚಿಯನ ಎಲ್ಲ ಧರ್ಮದವ್ರು ಇರ್ತಾರೆ ಎಲ್ಲರೂ ನಾವು ಕೂತ್ರೆ ಎಲ್ಲ ಕೆಲವು ಇಂಥ ಆ ಕಡೆ ಏನಂತರ ಅದು ಇದು ನಮ್ಮ ಮಂಗಳೂರು ಸೈಡ ಉತ್ತರ ಕನ್ನಡ ಸೈಡ್ ಏನಿದೆಯಲ್ಲ ಆ ಸೈಡಲ್ಲಿ ದೇವಸ್ಥಾನಗಳಲ್ಲಿ ನೀವು ಒಂದು ಧರ್ಮಸ್ಥಳ ಅಷ್ಟಲ್ಲ ಎಷ್ಟೋ ದೇವಸ್ಥಾನಗಳ ಜೈನರು ವ್ಯವಸ್ಥಾಪಕರು ಬ್ರಾಹ್ಮಣರು ಅರ್ಚಕರು ಸರ್ವಧರ್ಮರು ಪೂಜಕರು ಹಿಂಗೆ ವ್ಯವಸ್ಥಾ ನೂರಾರು ಇಲ್ಲಿ 800 ವರ್ಷದಿಂದ ನಡೀತಾ ಇದೆ. ಅಲ್ಲ ಅವ್ರು ಹೇಳೋದು ಮಹಾರಾಜ್ರೆ ಜೈನ ಧರ್ಮನೇ ಬೇರೆ ಹಿಂದೂ ಧರ್ಮನೇ ಬೇರೆ. ಇಲ್ಲ ಜೈನ ಧರ್ಮ ಇದ್ರೆ ಈಗ ಇಲ್ಲ ನಾವು ಅಲ್ಪಸಂಖ್ಯಾತ ಬರ್ತಾವ ನಾವು ಅಲ್ಪಸಂಖ್ಯಾತ ಬರೋದಾಗ ನಾವು ಹಿಂದೂ ಧರ್ಮ ಹಾಗೂ ಅಲ್ಲ ನಾವು ಹಿಂದೂ ಧರ್ಮದ ಅಲ್ಲ ಅದರದಾಗ ಒಂದು ಸಿದ್ಧಾಂತಿಕವಾದಂಥ ನಾವು ಒಂದು ನಂಬಿಕೆ. ಈಗ ಹಿಂದೂ ಧರ್ಮದಲ್ಲಿ 24 ಅವತಾರ ಇದ್ದಾರೆ. ವಾಮಾವತಾರ ಇದಂತ ಈ ಕೃಷ್ಣ ಅವತಾರ ರಾಮಾವತಾರ ಅದರ 8ನೇ ಅವತಾರ ಯಾರ? ಅವಧೂತ ಅವತಾರ. ಅವಧೂತ ಅವತಾರ ಅಂದರೆ ಆದಿನಾಥ ಭಗವಂತರ ಅಂದ್ರೆ ಈ ಶ್ರಮಣ ಪ್ರಕೃತಿ ವೈದಿಕ ಪರಂಪರೆ ಅನಾದಿ ಕಾಲದಿಂದ ಬಂದಂಥ ಒಂದು ಸಂಸ್ಕೃತಿ ಒಂದು ನ್ಯಾಸ ಇದೆ. ಹೌದು. ಆದರೆ ಸಿದ್ಧಾಂತಿಕ ರೂಪದಾಗಲಿ ವಿಚಾರಗಳು ಬೇರೆ ಇದ್ದಾವೆ ಪರಂತು ಎಲ್ಲನೂ ಒಂದು ಪ್ಲ್ಯಾಟ್ಫಾರ್ಮ್ದವ್ರು ಇದ್ದಾವೆ.